ಕ್ವಾಲಿಟಿ ವೈಸು ಮತ್ತು ಮಿಷನರಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರ್ತದೆ. ಮತ್ತು ಕ್ವಾಲಿಟಿ ಮೆಟೀರಿಯಲ್ ಇದ್ದರೆ ಮಾತ್ರ ಈ ಮಿಷಿನಲ್ಲಿ ಮೆಟೀರಿಯಲ್ ತೆಗಿಯೋಕ್ಕಾಗುತ್ತೆ. ಮತ್ತು ಪೈಪಲ್ಲಿ ನೋಡ್ಬೋದು ನೀವು, ಅದು ತುಂಬ ಆಯಿಲ್ ಕಂಟೆಂಟ್ ಇದೆ. ಯಾವಾಗ ನಿಮ್ಮ ಪೈಪಲ್ಲಿ ತುಂಬ ಡ್ರಿಪ್ ಪೈಪಲ್ಲಿ ಆಯಿಲ್ ಕಂಟೆಂಟು ಮತ್ತು ಗೇಜು ಎರಡೂ ಇದ್ದರೆ ನಿಮಗೆ ಮೆಟೀರಿಯಲ್ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೀವು ಡೀಲರ್ಸ್ ಹತ್ರ ತಗೋಬೇಕಂದ್ರೆ ಒಂದು ₹5 ಜಾಸ್ತಿ ಕೊಡಬೇಕಾಗುತ್ತೆ. ಡೈರೆಕ್ಟ್ ಫ್ಯಾಕ್ಟ್ರಿಗೆ ಬಂದರೆ ₹125 ನಾವು ನಿಮಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ಇವಾಗ ನೀವು ನೋಡ್ತಾ ಇರ್ಬೋದು ಮೀಟ್ರ್ ಕೌಂಟು, ಇದು ಮೀಟ್ರ್ ಕೌಂಟು ಇದು 330 ಇದೆ. ಈಗ 229 ಆಗಿದೆ. ಆಕ್ಚುಲಿ ನಾವು ರೈತರಿಗೆ 300 ಅಂತಾನೆ ಕೊಡೋದು, 300 ಮೀಟರ್ ಅಂತ. ಬಟ್ 30 ಮೀಟರ್ ಇನ್ನ ಜಾಸ್ತಿ ಕೊಟ್ಟಿರ್ತೀವಿ. ಯಾಕಂದ್ರೆ ಈಗ ನಮ್ಮ ರೈತರು ತೋಟ ಎಲ್ಲ ಸಮತಟ್ಟು ಇರಲ್ಲ, ಎತ್ತರ ತಗ್ಗು ಅದು ಉದಿ ಬದಿ ಎಲ್ಲ ಇರ್ತಾರೆ. ಅವಾಗ ಇದೇನಪ್ಪ ಮೀಟರ್ ಕಮ್ಮಿ ಬರುತ್ತೆ ಅಂತ ರೈತರು ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರು. ಸೊ ಹಾಗಾಗಿ ಇನ್ನ ಒಂದ್ 30 ಮೀಟರ್ ಜಾಸ್ತಿನೇ ಕೊಡ್ತೀವಿ. ಆದ್ರೆ ನಾವು ಮೀಟರ್ ಬಗ್ಗೆ ಅಥವಾ ಕೆಜಿಲಿ ನಾವು ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ. ನಾವೇನು ಪ್ರಾಮಿಸ್ ಮಾಡಿರ್ತೀವೋ ಅಷ್ಟು ನಾವು ಡೆಲಿವರ್ ಮಾಡೇ ಮಾಡ್ತೀವಿ. ನೋಡಿ ರೈತ ಬಂದವ್ರೆ, ಇಲ್ಲಿ ನೋಡ್ಬೋದು ನೀವು ಹಳೆ ಪೈಪು ಎಲ್ಲ ಲಾಟು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವು ಪರಿಸರದಲ್ಲಿ ಇರ್ಬೇಕಾದ್ರೆ ಇದು ಪ್ಲಾಸ್ಟಿಕ್ ಇದು ಯಾವತ್ತೂ ಕರಗಲ್ಲ. ಸೊ ಇದನ್ನ ಭೂಮಿಗೆ ಬಿಟ್ರೆ ನಿಮ್ ಭೂಮಿನೂ ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಸೊ ನೀವು ನಮ್ಗೆ ವಾಪಸ್ ಕೊಡಿ, ನಾವು ನಿಮ್ಗೆ ₹40 kg ಆನ್ ಸ್ಪಾಟ್ ಕಾಟಾ ಪೇಮೆಂಟ್ ಕೊಡ್ತೀವಿ. ನೀವು ಸುಮ್ಮನೆ ಸುಟ್ಟಾಕೋದು ಇದೆಲ್ಲ ಮಾಡಬೇಡಿ. ನಿಮ್ಗೆ ಆ ಲೆಕ್ಕಾಚಾರಕ್ಕೆ ಹೋದ್ರೆ ನಮ್ಮ ಹತ್ರ ಪೈಪ್ ತಗೊಂಡ್ರೆ ಅರ್ಧಕ್ಕರ್ಧ ರೇಟ್ಗೆ ನಿಮ್ಗೆ ರೀಫಂಡ್ ಆಗುತ್ತೆ. ಮತ್ತೆ ನೀವು ಎಷ್ಟು ವರ್ಷದಾದ್ರೂ ಆಗ್ಲಿ ಈ ಹಳೆ ಪೈಪನ್ನ ನಮಗ್ ಕೊಡಿ. ನಾವು ಇದು ಪೈಪ್ ಇದನ್ನ ರೀಸೈಕಲ್ ಮಾಡ್ಬಿಟ್ಟು ಬೇರೆ ಪೈಪ್ ಮಾಡ್ತೀವಿ. ಡ್ರಿಪ್ ಪೈಪ್ ಮಾಡೋದಿಲ್ಲ, ಬೇರೆ ಅಸ್ಥಿ ಪೈಪ್ ಅಂತ ಬರ್ತಾರೆ, ಅದನ್ನ ಮಾಡ್ತೀವಿ. ನೀವು ಡ್ರಿಪ್ ಪೈಪ್ ಏನಿದೆ ಎಲ್ಲ ಒರಿಜಿನಲ್ ಮೆಟೀರಿಯಲ್ ಅನ್ನೇ ಮಾಡೋದು. ಮತ್ತೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ಅರ್ಧಕ್ಕರ್ಧ ರೇಟು ನಿಮ್ಗೆ ವಾಪಸ್ ಸಿಗ್ತಾ ಇದೆ ಅಂದ್ರೆ ನೀವು ಯಾಕೆ ಕೊಡಬಾರ್ದು? ನೀವು ನಿಮ್ಗೆ ತರಕ್ಕಾಗ್ಲಿಲ್ಲ ಅಂದ್ರೆ ಈಗ ನಿಮ್ಮ ಹತ್ರ ಒಂದು 500-1000 kg ನಿಮ್ಮ ಹತ್ರ ಸ್ಟಾಕ್ ಇದೆ, ಅದನ್ನ ನಿಮ್ಗೆ ಆಳುಗಳು ಸಿಗಲ್ಲ, ತಗೊಂಬರಕ್ಕಾಗಲ್ಲ, ಟ್ರ್ಯಾಕ್ಟರ್ ಇಲ್ಲ, ಆತರ ಏನಾರ ಇದ್ರೆ ನಮ್ ನಂಬರ್ ಡೈರೆಕ್ಟ್ ಕಾಲ್ ಮಾಡಿದ್ರೆ ಆಯ್ತು, ನಾವು ಡೈರೆಕ್ಟ್ ನಿಮ್ ಸ್ಪಾಟ್ಗೆ ಗಾಡಿ ಕಳಿಸ್ತೀವಿ, ನಾವೇ ತುಂಬ್ಕೊಂಡು ಬರ್ತೀವಿ.